ಸೊ ಈ ಎರಡನೇ ಸುದ್ದಿಯತ್ತ ಬರೋಣ. ಇದು ಟ್ರಂಪ್ ಅವರಿಗೆ ಸಂಬಂಧಪಟ್ಟ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಂಥರ ಪಿಕಲ್ ಮೈಂಡೆಡ್ ಫೆಲೋ ಅಂತಾರೆ ನಮ್ಮ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಒಂಥರ ಉಪ್ಪಿನಕಾಯಿ ಮನಸ್ಸು ಅನ್ಬೋದು. ಈಸ್ ಜಸ್ಟ್ ಲೈಕ್ ಪಿಕಲ್ ಮೈಂಡೆಡ್ ಫೆಲೋ. ಒಂದು ಕ್ಷಣದಲ್ಲಿ ಅವರು ಯಾವ ತೀರ್ಮಾನ ತಗೋತಾರೆ, ಇನ್ನೊಂದು ಕ್ಷಣದಲ್ಲಿ ಯಾವ ತೀರ್ಮಾನ ತಗೋತಾರೆ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲದಿರೋಂಥ ಮನುಷ್ಯ. ಅವರು ಆಗಾಗ ತಮ್ಮ ನಿಲುಮೆಯನ್ನು ಬದಲಿಸ್ತಾರೆ. ಆಗಾಗ ಏನು ಹೇಳಬಾರ್ದೋ ಅದನ್ನು ಹೇಳ್ತಾರೆ, ಹೇಳಬೇಕಾದನ್ನು ಹೇಳಬೇಕು. ಯಾರಿಗೋ ಸ್ನೇಹಿತ ಅಂತಾರೆ, ಇನ್ಯಾರಿಗೋ ಇನ್ನೇನೋ ಅಂತಾರೆ. ಈಗ ಲೇಟೆಸ್ಟ್ ಆಗಿರುವುದು ಏನು, ಇರಾನ್ ಮೇಲೆ ನಡೆಸುತ್ತಿರುವ ಯುದ್ಧ ಇದೆಯಲ್ಲ, ಅದಕ್ಕೊಂದು ಯುದ್ಧ ವಿರಾಮನ್ನೇ 5 ದಿನಗಳ ಕಾಲ ತಾವು ಯುದ್ಧ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಮಾತುಕತೆ ನಡೀತಿದೆ, ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ. ಗುಡ್ ಟಾಕ್ ಅಂತ, ಒಳ್ಳೆ ಮಾತಂತೆ. ಏನು ಒಳ್ಳೆ ಮಾತು ಗೊತ್ತಿಲ್ಲ. ಯಾಕೆ ಟ್ರಂಪ್ ಈ ಒಂದು ಯುದ್ಧವನ್ನು ನಿಲ್ಲಿಸುವ ಹಂತಕ್ಕೆ ಬಂದಿದ್ದಾರೆ? ಇಟ್ ಸೀಮ್ಸ್ ಸೋ. ಹಾಗೆ ಕಾಣ್ತಾ ಇದೆ. ಯಾಕೆಂದರೆ ಯುದ್ಧದ ಭಾರ ಇದೆಯಲ್ಲ, ಆ ಭಾರದಿಂದ ಅಮೇರಿಕಾನೂ ಕುಸಿತಾ ಇದೆ. $200 ಬಿಲಿಯನ್ ಯುದ್ಧಕ್ಕೆ ಮತ್ತೆ ಬೇಕು ಅಂತೇಳಿ ಪೆಂಟಗಾನ್ ಕಾಂಗ್ರೆಸ್ಸನ್ನು ಕೇಳಿದೆ. $200 ಬಿಲಿಯನ್ ಈಗಾಗಲೇ ಕಳ್ಕೊಂಡಿದ್ದು. ಯಾರಿಗಾಗಿ? ಸ್ನೇಹಿತ ನೇತನ್ಯಾಹುಗಾಗಿ, ಬೆಂಜಮಿನ್ ನೇತನ್ಯಾಹು. ಈ ಯಹೂದಿ ಲಾಬಿ ಇದೆ ನೋಡಿ, ಇಡೀ ಅಮೇರಿಕ ಯಹೂದಿಯ ಲಾಬಿಯ ನಿಯಂತ್ರಣದಲ್ಲಿದೆ. ಈಗ ಟ್ರಂಪ್ ಗೊತ್ತಾಗ್ತಾ ಇದೆ, ನಾನು ನೇತನ್ಯಾಹು ಅವರ ಒತ್ತಡಕ್ಕೆ ಮಣಿದು ಇಡೀ ವಿಶ್ವವನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದೇನೆ. ಈಗೇನು ಮಾಡೋದು? ಯುದ್ಧದಿಂದ ಹೊರಗಡೆ ಬರೋದು ಹೇಗೆ? ಅದ್ರ ಜೊತೆ ಮರ್ಯಾದೆ ಪ್ರಶ್ನೆ ಕಣ್ರಿ. ಸುಮ್ಮನೆ ಯುದ್ಧ ನಿಲ್ಲಿಸ್ಬಿಡ್ತೀನಿ ಅಂತಲೂ ಆಗಲ್ಲ. ಅದಕ್ಕೆ ಅವರು ಈ ಹೇಳಿಕೆ ಏನು, 5 ದಿನಗಳ ಯುದ್ಧ ವಿರಾಮವನ್ನು ಘೋಷಿಸೋದಕ್ಕಿಂತ ಮೊದಲು 2-3 ದಿವಸದಿಂದ ಹೇಳ್ತಾ ಇದ್ದರು, ಎಸ್ ಯುದ್ಧವನ್ನು ನಾವು ಗೆದ್ದುಬಿಟ್ಟಿದ್ದೀವಿ, ಕೆಳಗೆ ಬಿದ್ದರೂ ಮೂಗು ಮೇಲೆ ಅಂತಾರೆ ನಮ್ಮಲ್ಲಿ, ಕೆಳಗೆ ಬಿದ್ದರೂ ಮೂಗು ಮೇಲೆ. ಆದ್ದರಿಂದ ನಾವು ಗೆದ್ದುಬಿಟ್ಟಿದ್ದೀವಿ ಅಂದರೆ ಯುದ್ಧ ನಿಲ್ಲಿಸ್ಬಿಡ್ಬೋದಲ್ಲ. ಟ್ರಂಪ್ ನೆವರ್ ಎಕ್ಸ್ಪೆಕ್ಟೆಡ್ ದ ಸ್ಟ್ರೆಂತ್ ಆಫ್ ಇರಾನ್. ಇರಾನ್ನ ಶಕ್ತಿಯ ಅರಿವೇ ಇರಲಿಲ್ಲ. ಅದರ ಜೊತೆಗೆ ಇರಾನ್ ಮತ್ತು ಅಮೇರಿಕಾದ ನಡುವೆ ಇರುವ ವ್ಯತ್ಯಾಸ ಅಂದರೆ, ಇರಾನ್ಗೆ ಅದು ಅಳಿವು ಉಳಿವಿನ ಪ್ರಶ್ನೆ. ಒಂದು ಕಡೆ ಅವರ ಬದ್ಧತೆ, ಅವರ ಯಾವ ಸಿದ್ಧಾಂತ ಯಾವುದೇ ಇರಲಿ, ಅದು ಇಸ್ಲಾಮಿಕ್ ಸಿದ್ಧಾಂತ ಇರಲಿ ಇನ್ನೊಂದಿರಲಿ, ಆ ಸಿದ್ಧಾಂತಕ್ಕೆ ಬದ್ಧರಾಗಿರುವುದು. ಮತ್ತು ಅವರು ಸಾವಿಗೆ ಹೆದರಲ್ಲ. ಯಾರು ಸಾವಿಗೆ ಹೆದರಲ್ವೋ ಅವರ ಜೊತೆ ಯುದ್ಧ ಮಾಡೋದು ಸುಲಭ ಅಲ್ಲ. ಸಾವಿಗೆ ಹೆದರುವವರು ಇರ್ತಾರಲ್ಲ, ಅವ್ರ ಜೊತೆ ಯುದ್ಧ ಮಾಡೋದು. ಅದಕ್ಕೆ ಯಾಕೆ ಅಂತಂದರೆ, ಇರಾನ್ಗೆ ಅವರ ಅಂತಿಮ ಕ್ಷಣದ ಒಳಗೆ ಹೋರಾಡಲೇಬೇಕು. ಪೆಂಟಗಾನ್ಗೆ ಹಾಗಲ್ಲ, ಅಮೇರಿಕಕ್ಕೆ ಹಾಗಲ್ಲ. ಇದು ಯಾರದೋ ಯುದ್ಧ, ಹೋಗಯ್ಯ ಅಂದ್ರೆ ಹೋದ್ವಿ, ಬಂದ್ವಿ. ಆ ಬದ್ಧತೆ ಇಲ್ಲ. ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಅದರ ಜೊತೆಗೆ ಈ ಒಂದು ಇಡೀ ವಾತಾವರಣದಲ್ಲಿ ವಿಶ್ವದ ಆರ್ಥಿಕತೆ ಕುಸಿತಾ ಇದೆ. ಎಲ್ಲರೂ ಟ್ರಂಪನ್ನು ಬ್ಲೇಮ್ ಮಾಡ್ತಿದ್ದಾರೆ. ಅಮೇರಿಕಾದಲ್ಲಿ ಇತ್ತೀಚೆಗೆ ನಡೆಸಿದ ಸಮೀಕ್ಷೆ ಪ್ರಕಾರ ನಿಯರ್ಲಿ 60% ಆಫ್ ಅಮೇರಿಕನ್ಸ್ ಆರ್ ಅಪೋಸಿಂಗ್ ದಿಸ್ ವಾರ್. 60% ಅಮೇರಿಕನ್ರು ಇದನ್ನು ವಿರೋಧ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈ ವರ್ಷಾಂತ್ಯದ ಹೊತ್ತಿಗೆ ಮಿಡ್ ಟರ್ಮ್ ಇಲೆಕ್ಷನ್ ಬರುತ್ತೆ ಅಮೇರಿಕಾದಲ್ಲಿ, ಊಟ ಹೊಡ್ಬಿಡ್ತಾರೆ ಜನ. ಟ್ರಂಪ್ಗೆ ಆ ಭಯ ಶುರುವಾಗಿದೆ. ಈ ನಡುವೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಈ ಒಂದು ಯುದ್ಧವನ್ನು ನಿಲ್ಲಿಸುವ ಒತ್ತಡವನ್ನು ಹೇರ್ತಾ ಇದ್ದಾರೆ. ಒತ್ತಡವನ್ನು ಹಾಕ್ತಿದ್ದಾರೆ. ಇಲ್ಲ ಆಗಲ್ಲ. ಎಸ್ಪೆಷಲಿ ಅಮೇರಿಕವನ್ನು ಟ್ರಂಪನ್ನು ನಂಬಿಕೊಂಡಂಥ ಕೊಲ್ಲಿ ರಾಷ್ಟ್ರಗಳಿದೆಯಲ್ಲ, ಎಲ್ಲ ಒಡಿಸ್ಕೊಂಡು ಹೋಗೋದು. ಅವ್ರಿಗಿನ್ನು ರಿಕವರಿ ಆಗೋದಕ್ಕೆ ಯಾವುದೋ ಕಾಲ ಬೇಕು. ಅವರೆಲ್ಲ ಏನು ಗೊತ್ತಾ, ನೀವು ಅರಸೊತ್ತಿಗೆ ಟೈಪ್ ಕಂಡ್ರಿ. ಸೌದಿ ಅರೇಬಿಯಾ ಇರ್ಬೋದು, ಕತಾರ್ ಇರ್ಬೋದು, ಅರಸೊತ್ತಿಗೆ ಟೈಪ್. UAE ಇರ್ಬೋದು. ಅವರು ತಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ಅಮೇರಿಕ ಕೊಟ್ಬಿಟ್ಟು ತೈಲಗೆಲ್ಲ ಮಾರಾಟ ಮಾಡ್ಕೊಂಡು ಆರಾಮಾಗಿ ಸುಖ
ಲೋಲುಪತೆಯಿಂದ ಇರ್ತಿದ್ರು. ಈಗ ಇರಾನ್ ಹೊಡೆದು ಎಲ್ಲ ಮಾಡಿಬಿಟ್ಟು ಇನ್ನು ಕುಡಿಯುವ ನೀರಿಗೊಂದು ಹೊಡೆದ್ಬಿಟ್ರೆ ಘಟಕಕ್ಕೆ ಪಡ್ಚಾವು, ಆ ಸಿಚುವೇಶನ್ ನಿರ್ಮಾಣ ಆಗ್ಬಿಟ್ಟು ಅದರಿಂದ ಅವರೆಲ್ಲ ಒತ್ತಡ ಹಾಕ್ತಾರೆ. ಸೊ ಇದರ ನಡುವೆ ಈ ಭಾರತೀಯರ ಪಾತ್ರದ ಬಗ್ಗೆ ನಾನು ಮಾತನಾಡಲೇಬೇಕು. ಈಗ ಲೇಟೆಸ್ಟ್ ಒಂದು ಮಾಹಿತಿ ಬಂದಿದೆ ನಿನ್ನೆ. ಈ ಒಂದು ಅಮೇರಿಕ ಮತ್ತು ಇರಾನ್ ನಡುವೆ ಯುದ್ಧವನ್ನು ನಿಲ್ಲಿಸುವ ಮಾತುಕತೆಯನ್ನು ನಡೆಸ್ತಿರೋರು ಯಾರು? ಈ ಮಾತುಕತೆಯನ್ನು ವಿದೇಶಿ ಮಾಧ್ಯಮಗಳ ಪ್ರಕಾರ, ಅಲ್ ಜಜೀರಾ ಆ್ಯಂಡ್ ಅದರ್ ಚಾನಲ್ಸ್ಗಳ ಪ್ರಕಾರ ಈ ಮಾತುಕತೆಯನ್ನು ನಡೆಸ್ತಾ ಇರೋದು, ನಡುವೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರೋದು 3 ರಾಷ್ಟ್ರಗಳು. ಒಂದು ಪಾಕಿಸ್ತಾನ, ಇನ್ನೊಂದು ಟರ್ಕಿ, ಮತ್ತೊಂದು ಈಜಿಪ್ಟ್. ಈ 3 ರಾಷ್ಟ್ರಗಳು ಮಧ್ಯಸ್ಥಿಕೆ ವಹಿಸಿಬಿಟ್ಟು ಯುದ್ಧವನ್ನು ನಿಲ್ಲಿಸುವ ಯತ್ನವನ್ನು ಮಾಡ್ತಾರೆ. ಮಾತುಕತೆ ಆಡ್ತಾ ಇರುವವರೇ ಅವರು. ಈ ಮಾತುಕತೆ ಯಶಸ್ವಿಯಾಗಿ ಯುದ್ಧ ನಿಂತರೆ ಅಮೇರಿಕ ಮತ್ತು ಪಾಕಿಸ್ತಾನ ಇನ್ನಷ್ಟು ಹತ್ತಿರಕ್ಕೆ ಬರ್ತದೆ. ಅದರ ರಿಪರ್ಕಷನ್ ನಮ್ಮ ಮೇಲೆ ಹೇಗಾಗುತ್ತೆ ಆಲೋಚನೆ ಮಾಡಿ. ನಿನ್ನೆ ತಾನೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅವರು ಟ್ರಂಪ್ ಜೊತೆ ದೂರವಾಣಿಯಲ್ಲಿ ಮಾತನಾಡಿದರು. ಮುಲ್ಲಾ ಮುನೀರ್ ಅವರು ಮಾತುಕತೆ ನಡೆಸಿದ್ದಾರೆ. ಸೊ ಈ ಕ್ರೆಡಿಟ್ ಇದೆ. ಈ ಕ್ರೆಡಿಟ್ ಪಾಕಿಸ್ತಾನಕ್ಕೆ, ಟರ್ಕಿಗೆ ಹೋದರೆ ಪಾಕಿಸ್ತಾನ, ಟರ್ಕಿ 2 ರಾಷ್ಟ್ರಗಳು ಭಾರತ ವಿರೋಧಿ ರಾಷ್ಟ್ರ. ಯೋಚನೆ ಮಾಡಿ. ನನಗನ್ಸಿದ್ದೇನು ಗೊತ್ತಾ, ಭಾರತ ಈ ಒಂದು ಚಾನ್ಸನ್ನು ತಗೋಬೋದಾಗಿತ್ತು. ಆದರೆ ಭಾರತ ಪಾರ್ಟಿಸಾನ್ ಆಯಿತು. ನಮ್ಮ ವಿದೇಶಾಂಗ ನೀತಿಯಲ್ಲಾದ ಬಹುದೊಡ್ಡ ಸಮಸ್ಯೆ ಅಂದರೆ ಯುದ್ಧ ಪ್ರಾರಂಭಕ್ಕೆ 2 ದಿನ ಮೊದಲು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲಿಗೆ ಹೋಗಿದ್ದು, ಬೆಂಜಮಿನ್ ನೇತನ್ಯಾಹು ಅವರನ್ನು ಅಪ್ಕೊಂಡಿದ್ದು, ಹಾಗೆಯೇ ಇಸ್ರೇಲ್ ತಂದೆ, ಭಾರತ ತಾಯಿ ಅಂಥೇಳಿ ಅಂತ ನಕ್ಕಿದ್ದು. ನಾವು ಒಂದು ಗುಂಪಿನ ಒಳಗಡೆ ಗುರುಸ್ಕೊಬಿಟ್ವಿ. ಅದೇನೇ ನಮ್ಮದು ಅಲಿಪ್ತ ರಾಷ್ಟ್ರ ಆಗಿದ್ದರು. ನಾವು ನಮ್ಮ ವಿದೇಶಾಂಗ ನೀತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡು ಬಂದಿದ್ದರೆ ಈ ಮಧ್ಯಸ್ಥಿಕೆಯನ್ನು ನಾವು ಮಾಡ್ಬೋದಾಗಿತ್ತು. ಅಂಥ ಸಿಚುವೇಶನ್ಲಿ ಇರಾನ್ ಭಾರತ ಮಾತನಾಡ್ತೀವಿ, ಅಮೇರಿಕ ಕೇಳ್ತಾ ಇತ್ತು. ಯಾವಾಗಲೂ ಕೂಡ ಅಷ್ಟೇ, ಯಾರು ಪಾರ್ಟಿಸಾನ್ ಆಗ್ತಾರೋ, ಒಂದು ಗುಂಪಿಗೆ ಸೇರ್ತಾರೋ, ಅವರು ಆ ಗುಂಪಿನ ಏಜೆಂಟರು, ವಕ್ತಾರರಾಗ್ತಾರೆ ಅಷ್ಟೇ. ಅದಿಲ್ಲದಿದ್ದರೆ ಜಸ್ಟ್ ಲೈಕ್ ಅಂಪೈರ್. ನೀವು ಕ್ರೀಡೆಯಲ್ಲಿ ಅಂಪೈರ್ ಹಾಗೆ ನೀವು ಒಂದು ನಿರ್ಲಿಪ್ತ ಮನಸ್ಥಿತಿಯಿಂದ ಇಡೀ ಒಂದು ಬೆಳವಣಿಗೆಯನ್ನು ನೋಡಿ ಸಮಸ್ಯೆ ಬಗೆಹರಿಸುವ ಮನಸ್ಥಿತಿಯನ್ನು ಬಳಸ್ಕೊಂಡಿದ್ದೀವಿ. ಅದಕ್ಕೆ ನಿಜವಾದ ಪ್ರೀತಿ ಬೇಕು, ಅದಕ್ಕೆ ನಿಜವಾಗಿ ಹಿಂಸೆಯನ್ನು ವಿರೋಧಿಸುವ ಮನಸ್ಥಿತಿ ಬೇಕು. ಸಾವಿನ ಬಗ್ಗೆ ದುಃಖ, ನೋವು, ಸಿಟ್ಟು ಎಲ್ಲ ಇರಬೇಕು. ಇಸ್ರೇಲ್ ಅಂತ ಒಂದು ದೇಶ ಗಾಜಾ ಪಟ್ಟಿಯಲ್ಲಿ 70,000ಕ್ಕೂ ಹೆಚ್ಚು ಮಕ್ಕಳನ್ನು, ಮಹಿಳೆಯರನ್ನ ಕೊಂದಾಕ್ತಾರೆ. 4 ವರ್ಷದ ಒಂದು ಮಗುವನ್ನು, ಈಗ ಒಂದು ಸಿನಿಮಾ ಬರ್ತಿದೆ, ನಾನು ಹಲವು ಸಂದರ್ಭದಲ್ಲಿ ಹೇಳ್ತೇನೆ, 4 ವರ್ಷದ ಮಗುವನ್ನು ಇಸ್ರೇಲಿ ಸೈನಿಕರು ಹೋಗಿ ಚುಚ್ಚಿ ಕೊಂದಿರಲ್ಲ. 4 ವರ್ಷದ ಮಗು ಕಟ್ಟು. ಇದ್ರ ಬಗ್ಗೆ ನಿಮಗೊಂದು ಸಿಟ್ಟು ಬರಲ್ಲ ಅಂತ. ನಿಮ್ಮ ಪ್ರಾಮಾಣಿಕತೆ ಪ್ರಶ್ನೆ ಆಗಬಾರ್ದು. ಯಾವಾಗ ಸಿಟ್ಟು ಬರಲ್ವೋ ಆಗ ಬಟ್ಟಂಗಿಗಳು ಮಾತ್ರ ಆಗೋಕ್ಕೆ ಸಾಧ್ಯ. ಬಟ್ಟಂಗಿಗಳ ಸಾಮ್ರಾಜ್ಯವನ್ನು ಮಾತ್ರ ಸೃಷ್ಟಿಸ್ಕೊಳ್ತಾರೆ ವಿದೇಶಾಂಗ ನೀತಿಯಲ್ಲಿ. ಅದಕ್ಕೇ ಭಾರತದ ಮೂಲ ಅಲಿಪ್ತ ನೀತಿ ಇತ್ತಲ್ಲ, ಯಾವ ಗುಂಪಿಗೂ ಸೇರದ ವಿಷಯಾಧಾರಿತವಾಗಿ ತೀರ್ಮಾನ ತೆಗೆದುಕೊಳ್ಳುವ ಒಂದು ವಿದೇಶಾಂಗ ನೀತಿ ನಮ್ಮದಾಗಿತ್ತು. ಅದನ್ನು ಸಂಪೂರ್ಣವಾಗಿ ನಾಶಪಡಿಸಲಾಯಿತು 2014ರ ನಂತರ. ನಾವು ಪಾರ್ಟಿಸಾನ್ ಆಗಿ ನಮ್ಮ ಇಡೀ ವಿದೇಶಾಂಗ ನೀತಿಯಲ್ಲಿ ಇದ್ದಿದ್ದೇನು ಅಂತಂದರೆ ಇಸ್ಲಾಮೋಫೋಬಿಯಾ. ಅದರ ಮೂಲಕ ನೀವು ವಿದೇಶಾಂಗ ನೀತಿಯನ್ನು ಮಾಡೋಕ್ಕೆ ಹೋಗಿ ದಟ್ ಇಸ್ ಎ ಮೇಜರ್ ಪ್ರಾಬ್ಲಮ್. ಆ ಸಮಸ್ಯೆಯಿಂದಾಗಿ ಯಾರೂ ಗಂಭೀರವಾಗಿ ನಮ್ಮನ್ನು ಪರಿಗಣಿಸದಂತಹ ಸ್ಥಿತಿ ನಿರ್ಮಾಣ ಆಯಿತು. ಯಾಕಂದರೆ ಅದರ ಜೊತೆಗೆ ನಾನು ಇನ್ನೂ ಹಲವು ಸಂದರ್ಭದಲ್ಲಿ ಹೇಳಿದೆ, ಏನಿವೆ ಇರಾನ್ನ ಸರ್ವೋಚ್ಚ ನಾಯಕನನ್ನು ಕೊಂದಾಗ ಒಂದು ಖಂಡನೆಯನ್ನು ಕೂಡ ಭಾರತ ಮಾಡಿಲ್ಲ. ಇರಾನ್ ನಮ್ಮದು ಆಪ್ತ ರಾಷ್ಟ್ರವಾಗಿತ್ತು. ನಮ್ಮಿಂದ ಅಕ್ಕಿಯನ್ನು ತೆಗೆದುಕೊಂಡು ನಮಗೆ ಇಂಧನವನ್ನು ಕೊಡ್ತಾ ಇದ್ದಂಥ ರಾಷ್ಟ್ರ. ಸೊ ಇಂತಹ ರಾಷ್ಟ್ರದ
ಮುಖ್ಯಸ್ಥನನ್ನು ಕೊಂದಾಗ ಸುಮ್ಮನಿದ್ದು 21 ದಿನಗಳ ನಂತರ ಭಾರತ ಪ್ರಧಾನಿ ಅವರಿಗೆ ಫೋನ್ ಮಾಡಿಬಿಟ್ಟು ಖಂಡಿಸ್ತಾರೆ. ಆಗ ವಿಶ್ವಕ್ಕೆ ಗೊತ್ತಾಗ್ತಾ ಇತ್ತು ಇರಾನ್ ಮಣಿಸುವುದು ಸುಲಭ ಅಲ್ಲ. ನಮ್ಮ ಏನು ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೂ ಆಗ ಅರಿವಾಗಿರಬೇಕು, ಇರಾನ್ ಸೋಲಲ್ಲ, ಒಂದು ಸಲ ಮಾತಾಡ್ಬೋಣ. ಅದರಂತೆ ವಿದೇಶಾಂಗ ಸಚಿವರು ಕೂಡ ಮಾತಾಡೋದು. ಸೊ ದಟ್ ಇಸ್ ಸಿಚುವೇಶನ್. ಸೊ ಒಟ್ಟಾರೆಯಾಗಿ ಟ್ರಂಪ್ ಯುದ್ಧದಿಂದ ಪಲಾಯನ ಮಾಡುವ ಸ್ಥಿತಿಯಲ್ಲಿದ್ದಾರೆ. ಯುದ್ಧವನ್ನು ಎದುರಿಸುವ ಸ್ಥಿತಿಯಲ್ಲಿ ಅವರಿದ್ದಂತೆ ಕಾಣ್ತಾ ಇಲ್ಲ. ಅವರು ಶಕ್ತಿ ಕುಂತಾ ಇದ್ದಾರೆ. ಯಾಕೆಂದರೆ ಯುದ್ಧ ಮಾಡುವ ವ್ಯಕ್ತಿ ಅಥವಾ ದೇಶದ ಹಿಂದಿನ ಮನಸ್ಸಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿದೆ ಅನ್ನೋದು ಮುಖ್ಯ. ಪ್ರಾಮಾಣಿಕತೆ ಇಲ್ಲದ ಅಪ್ರಾಮಾಣಿಕ ಮನಸ್ಥಿತಿಯಲ್ಲಿ ಪ್ರಾರಂಭ ಯುದ್ಧ ಇದೆಯಲ್ಲ, ಅದು ನಾಶಕ್ಕೆ ಮಾತ್ರ ಕಾರಣ ಆಗುತ್ತೆ. ಆ ಕಾರಣಕ್ಕಾಗಿ ಅಮೇರಿಕ ನಡೆಸಿದ ಬಹುತೇಕ ಯುದ್ಧಗಳಲ್ಲಿ ಅಮೇರಿಕ ಗೆದ್ದಿಲ್ಲ. ಅಫ್ಘಾನಿಸ್ತಾನದಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಇರಾಕ್ನಲ್ಲಿ ಅದನ್ನು ದೇಶವನ್ನು ನಾಶಪಡಿಸಿದ್ಬಿಟ್ರೆ ಮತ್ತೇನು ಮಾಡೋಕ್ಕಾಗಿಲ್ಲ. ಸಿರಿಯಾದಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅಮೇರಿಕಾದ ಮನಸ್ಸಿದೆಯಲ್ಲ, ಅದು ಕಲ್ಮಶ ಇದೆ, ಅಲ್ಲಿ ಮೋಸ ಇದೆ, ಅಲ್ಲಿ ಅಹಂಕಾರ ಇದೆ, ಅಲ್ಲಿ ದುಷ್ಟತನ ಇದೆ. ಆದ್ದರಿಂದ ಅಮೇರಿಕ ಯುದ್ಧದಲ್ಲಿ ಯಾವತ್ತೂ ಗೆಲ್ಲಲ್ಲ. ಈಗ ಟ್ರಂಪ್ ಅನಿವಾರ್ಯವಾಗಿ ಯುದ್ಧದಿಂದ ಪಲಾಯನ ಮಾಡಬೇಕಾಗಿದೆ. ಏನು ಮಾಡ್ತಾರೆ ಟ್ರಂಪ್? ಹೀಗೆ ಅಂತ ಹೇಳೋದು ಕಷ್ಟ. ನಾಳೆ ಆ ಮನುಷ್ಯನ ತಲೆ ಇನ್ನೊಂದು ರೀತಿ ತಿರುಗ್ಬೋದು. ಆದರೆ ಆ್ಯಸ್ ಆಫ್ ನೌ 5 ದಿನದ ಯುದ್ಧ ವಿರಾಮವನ್ನು ಘೋಷಿಸಿದ್ದಾರೆ. ಈ ನಡುವೆ ಮಾತುಕತೆ ನಡೀತಾ ಇದೆ. ಈ ಮಾತುಕತೆ ಯಶಸ್ವಿ ಆದರೆ ಮತ್ತೆ ಯಥಾ ಪ್ರಕಾರ ಅದೇನು, ಆ ಯಶಸ್ಸು ನಮಗಲ್ಲ, ಪಾಕಿಸ್ತಾನಿಗೆ, ಟರ್ಕಿಗೆ, ಈಜಿಪ್ಟಿಗೆ ಸಿಗುತ್ತೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ.